ಅಂಡ್ ಶಾಪಿಂಗು ತುಂಬಾ ಜಾಸ್ತಿ ಮಾಡಿದ್ರಿ ಅಂತ. ಹೌದು ಮೇಡಮ್, ಶಾಪಿಂಗು ಕೂಡ ಮಾಡಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಯಾಕೆ ಅಂದ್ರೆ ನೀವು ಅಂದ್ರೆ ಜಾಸ್ತಿ ಟೀ ಶರ್ಟ್ಗಳನ್ನ ಪ್ರಿಫರ್ ಮಾಡ್ತಿದ್ರಾ ಶರ್ಟ್ಗಳು? ಇಲ್ಲ, ಈ ಸರಿ ಇದಕ್ಕೆ ಟೀ ಶರ್ಟು ಶರ್ಟ್ಸ್ ಎಲ್ಲ ಇದು ಮಾಡ್ಕೊಂಡಿದ್ದೆ. ಅಂದರೆ ಈಗ ಏನಾಗುತ್ತಂದರೆ ಜೀವನದಲ್ಲೂ ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ. ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಏನೇನೋ ಕನಸಿಟ್ಕೊಂಡು ನಾನು ಅಲ್ಲಿ ಇದು ಮಾಡಿದ್ದು. ಬಟ್ ನನಗೆ ಅದು ಅವಶ್ಯಕತೆ ಇರಲಿಲ್ಲ. ಅಂದರೆ ಬಟ್ಟೆಗಳು ತೊಗೊಳ್ಬೇಕಂತ ಅವಶ್ಯಕತೆ ಇರಲಿಲ್ಲ. ಬಟ್ ಅಲ್ಲಿ ಸುದೀಪ್ ಸರ್ ವಾರಕ್ಕೊಂದ್ಸರಿ ಬರ್ತಾರೆ, ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು, ಅವ್ರ ಮುಂದೆ ಚಪ್ಪಾಳೆ ಪಡ್ಕೊಳ್ಬೇಕು, ಏನ್ರಿ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಆ ಒಂದು ದೃಷ್ಟಿಯಿಂದ ಚೆನ್ನಾಗಿ ಕಾಣಿಸ್ಬೇಕಂತ ಫೈನಲ್ವರೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೊಂದು. ಅದಕ್ಕೆ ನೀವು ಯಾವ ಥರ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿದ್ರಿ? ಯಾರು ಡಿಸೈನ್ ಮಾಡಿಕೊಟ್ಟಿದ್ರು ನಿಮಗೆ ಬಟ್ಟೆ? ಇಲ್ಲ, ನಾನು ಡಿಸೈನ್ ಮಾಡೋ ಥರದ್ದು ಏನಿಲ್ಲ. ರೆಡಿಮೇಡ್ ಇದರಲ್ಲಿ ಹೋಗ್ಬಿಟ್ಟು ಕೆಲವೊಂದು ಲೆದರ್ ಜಾಕೆಟ್ಸು, ಆಮೇಲೆ ಇದು ಶರ್ಟ್ಗಳು, ಪ್ಯಾಂಟು, ಶೂ ಇವನ್ನೆಲ್ಲ ತೊಗೊಂಡಿದ್ದೆ. ಯಾವುದು ನಾವೇನು ಇದು ಇರಲಿಲ್ಲ, ರೆಡಿಮೇಡ್ ಎಲ್ಲ. ಎಷ್ಟು ರೂಪಾಯಿ ಖರೀದಿ ಮಾಡಿದ್ರಿ ಎಲ್ಲ? ಹತ್ರ ಎಲ್ಲ ಒಂದು 1 ಲಕ್ಷದವರೆಗೂ ತೊಗೊಂಡಿದ್ದೆ ಮೇಡಮ್. 1 ಲಕ್ಷದವರೆಗೂ? ಹಾಂ, ಎಲ್ಲ ಬೂಟು ಮತ್ತು ಇವು ಲೆದರ್ ಜಾಕೆಟು ಸ್ವಲ್ಪ ಎಲ್ಲ ಇವನ್ನೆಲ್ಲ ತೊಗೊಂಡಿದ್ವಿ. ಕಂಪ್ಲೀಟ್ ಎಲ್ಲ ಟೋಟಲ್ 3 ತಿಂಗಳಿಗೆ ಆಗೋವಷ್ಟು. 3 ತಿಂಗಳಿಗೆ ಆಗೋವಷ್ಟು ತೊಗೊಂಡಿದ್ವಿ. ಹೆಂಗೆ ಅರೇಂಜ್ ಮಾಡ್ಕೊಂಡ್ರಿ ಅಮೌಂಟನ್ನು? ಒಂದೇ ಸತಿಗೆ ಯಾರಾದರೂ 1 ಲಕ್ಷ ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ, ಅಷ್ಟು ದುಡ್ಡಿರಲ್ಲ ಕೈಯಲ್ಲ. ಈಗ ಮನೆಯಲ್ಲಿ ನೋಡಿದೆ, ಇರಲಿಲ್ಲ. ಇವ್ರು ನಮ್ಮ ಮನೆ ನಮ್ಮದೊಂದು ಬ್ರಾಸ್ಲೆಟ್ ಇತ್ತು ಹಳೇದು. ಅಂದರೆ ಅದು ಸ್ವಲ್ಪ ಲೋನಲ್ಲಿ ತೊಗೊಂಡು ಇಟ್ಕೊಂಡಿದ್ದೆ ಬ್ರಾಸ್ಲೆಟ್. ಅದನ್ನು ಅಡ ಇಟ್ಟು ತೊಗೊಂಡಿದ್ದು 1 ಲಕ್ಷ ರೂಪಾಯಿಗೆ. ಇಲ್ಲಾಂದರೆ ಈಗ ನಮ್ಮ ಹತ್ರ ಇಲ್ಲಿ ದುಡ್ಡು, ಈಗ ನಾನು ಕುಟುಂಬ ಸಾಕೋದು, ಮಕ್ಕಳು ಫೀಸ್ ಕಟ್ಟೋದು ಇದರಲ್ಲೇ ಇದೆ. ಅದು ನಮಗೆ ದುಡ್ಡಿಗಿಂತ ಶೋನಲ್ಲಿ ಒಂದು ಅವಕಾಶ ಕೊಟ್ಟಿದ್ದು ನಮಗೆ ದೊಡ್ಡದಾಗಿತ್ತು. ಹಂಗಾಗಿ ನಮ್ಮ ಹತ್ರ ಬಟ್ಟೆ ಖರೀದಿ ಮಾಡೋಕ್ಕೆ ಸಾಲ ಮಾಡೋದು, ಲೋನಿಗೆ ಏನು ಬ್ರಾಸ್ಲೆಟ್ ಇಟ್ಬಿಟ್ಟು ತೊಗೊಂಡಿದ್ದಂತೂ ಸತ್ಯ. ಅದು ಬ್ರಾಸ್ಲೆಟ್ ಇಟ್ಟು ಹೌದು, 1 ಲಕ್ಷ ರೂಪಾಯಿ ಇಟ್ಬಿಟ್ಟು ಬಟ್ಟೆನ ತೊಗೊಂಡಿದ್ದು. ಅಂದರೆ ಅಷ್ಟೊಂದು ತೊಗೊಳೋದು ಅಗತ್ಯ ಏನಿತ್ತು ಅಂದರೆ ನನಗೆ ಕಾನ್ಫಿಡೆಂಟ್ ಇದ್ದು ನಾನು ಫೈನಲ್ವರೆಗೆ ಇರ್ತೀನಿ. ನಾನು ಜನವರೆಗೆ ಇರ್ತೀನಿ ಅಂತ ಅಂದ್ಕೊಂಡಿದ್ದು. ಇವಾಗಲ್ಲ, ಜನವರಿವರೆಗೂ ಅಲ್ಲೋರ್ಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ನಾವು ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ಮದು ಕನಸು ಹೆಂಗಿತ್ತಂದರೆ, ನಮ್ಮ ಮಕ್ಕಳದು ಇದೇ ತಿಂಗಳು 9ನೇ ತಾರೀಕು ಬರ್ತ್ಡೇ. ನಮ್ಮ ಇಬ್ಬರು ಮಕ್ಕಳದು ಅಕ್ಟೋಬರ್ 9ನೇ ತಾರೀಕು. ನೆಕ್ಸ್ಟ್ ನೋಡಿದ್ರೆ ನಮ್ಮದು ವಿವಾಹ ಮಹೋತ್ಸವ ಬಂದ್ಬಿಟ್ಟು ಡಿಸೆಂಬರ್ 10-11. ಓಕೆ. ನಂತರ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಬರ್ತದೆ. ನಾವು ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಅಲ್ಲಿ ಏನು ಬೇಕೋ ಬಟ್ಟೆಗಳನ್ನೆಲ್ಲ ಖರೀದಿ ಮಾಡ್ಕೊಂಡಿದ್ವಿ. ಫಸ್ಟ್ ಮಕ್ಕಳು ಬರ್ತಡೇ ಬರ್ತದೆ, ಅಲ್ಲಿ ಮುಖಾಂತರ ಮಕ್ಕಳಿಗೆ ಒಂದು ಬರ್ತಡೇ ವಿಶ್ ಮಾಡಬೇಕು. ನೆಕ್ಸ್ಟ್ ಆದಮೇಲೆ ನವಂಬರ್ ಬರುತ್ತೆ ಕನ್ನಡ ರಾಜ್ಯೋತ್ಸವಕ್ಕೆ ಅಲ್ಲಿ ಏನು ಬೇಕು ಆ ಥರದ ಬಟ್ಟೆಗಳು ತೊಗೊಳ್ಬೇಕು, ಹಿಂಗೆ ಕಾಣಿಸ್ಬೇಕಂತ. ಅದಾದಮೇಲೆ ನೆಕ್ಸ್ಟು ನಮ್ಮದು ಮದುವೆ ವಾರ್ಷಿಕೋತ್ಸವ ಬರುತ್ತೆ. ಅದನ್ನು ಕೂಡ ಅಲ್ಲೇ ಏನೋ ಒಂದು ಆಚರಣೆ ಮಾಡಬೇಕನ್ನೋದು ಒಂದು ಅಂತ ಅದಕ್ಕೋಸ್ಕರ ಒಂದು ಇದು ಮಾಡಿದೆ. ನಂತರ ಹೊಸ ವರ್ಷ ಬರುತ್ತೆ, ನಾವು ಅಲ್ಲೇ ಇರ್ತೀನಿ ಅಂದ್ಕೊಂಡಿದ್ದೆ ಹೊಸ ವರ್ಷಕ್ಕೆ. ನೆಕ್ಸ್ಟು 2026 ಅಲ್ಲಿರುತ್ತೆ. ಹ್ಯಾಪಿ ನ್ಯೂ ಇಯರ್ಗೆ ಒಂದು ಒಳ್ಳೆ ಡ್ರೆಸ್ ಇರಬೇಕು. ಹಂಗೆ ಅಲ್ಲಿವರೆಗೂ ನಾವು ಕನಸ್ಕೊಂಡಿದ್ದು. ನನ್ನ ಸಂಕ್ರಾಂತಿನೂ ಬೇಕಾದ್ರೆ ಅಲ್ಲೇ ಇರ್ಬೋದು. ಆವಾಗ ನಾವು ಫಿನಾಲೆ ಫಂಕ್ಷನ್ ಇರುತ್ತೆ. ಸೊ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಅಷ್ಟು ನಾವು ಮೈಂಡ್ ಸೆಟ್ಟಲ್ಲಿಂದ ಇರೋದ್ರಿಂದ ಇಷ್ಟೊಂದು 1 ಲಕ್ಷ ರೂಪಾಯಿ ಸಾಲ ಮಾಡಿ ಇಷ್ಟೊಂದು ಬಟ್ಟೆಗಳು ತಾನ ಥರ ಆಗುತ್ತೆ ಅಲ್ಲಿವರೆಗೂ. ಯಾಕಂದರೆ ನನ್ನಲ್ಲಿ ಕಾನ್ಫಿಡೆಂಟ್ ಇತ್ತು, ನಾನು ಫೈನಲ್ ಬರ್ತೀನಿ. ಯಾಕಂದರೆ ನನ್ನಲ್ಲಿ ಅಷ್ಟೊಂದು ಇತ್ತು, ತುಂಬ ಮಾತಾಡ್ತಿದ್ದೆ, ಹಾಡಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾಯಿದ್ದೆ, ಕಾಮಿಡಿ ಮಾಡ್ತಾಯಿದ್ದೆ, ಬೇರೆಯವ್ರನ್ನ ಕಾಲು ಇಳಿತಾ ಇದ್ದೆ. ಸೊ ಎಲ್ಲ ಇತ್ತು. ಎಲ್ಲಿ ಏನು ಮಿಸ್ಟೇಕ್ ಆಯಿತೋ ಗೊತ್ತಿಲ್ಲ, ದೇವ್ರು ಮಾಡಿದ್ದೆ. ಅದು ಜನಗಳು ನಮ್ಮ ಅದೇನು ಕೋಟ್ಯಾಂತರ ಅಭಿಮಾನಿಗಳು ಮಾಡಿದ್ದದು. ಅಂದ್ರೆ ನೀವು ಡ್ಯಾನ್ಸ್ ಮಾಡ್ತಿದ್ರಿ, ಹಾಡು ಹೇಳ್ತಿದ್ರಿ, ಎಂಟರ್ಟೈನ್ ಮಾಡ್ತಿದ್ರಿ. ಬಟ್ ಎಲ್ಲೋ ಕರಿಬಸಪ್ಪ ಸರ್ ಅವ್ರದ್ದು ಕಿರ್ಚಾಟ, ಕೂಗಾಟ, ರಂಪಾಟ ಕಮ್ಮಿ ಆಯ್ತಾ ಅಂತ, ಕಮ್ಮಿ ಆಗಿದ್ದಕ್ಕೆ ಹಿಂಗಾಯ್ತಾ ಅಂತ, ನೀವಾಗ ಮಾಡ್ಬೇಕಿತ್ತ ಅಂತ? ಇಲ್ಲ, ಈಗ ನೋಡಿ ನಾವು ಕೂಗಾಡಿದೀವಿ. ನೀವು ಬರೀ ಕೂಗಾಡಿದ್ರೆ ಬರೀ ಕೂಗಾಡ್ತಾನೆ ಅಂತಾರೆ, ಬರೀ ಮಾತಾಡಿದ್ರೆ ಅಯ್ಯೋ ಬರೀ ಮಾತಾಡ್ತಾನೆ ಅಂತಾರೆ. ಏನು ಒಳ್ಳೆ ವಿಚಾರ ಅದು ಒಳ್ಳೇದನ್ನ ಹೇಳಕ್ಕೆ ಹೋದರೆ ಅಯ್ಯೋ ಬರೀ ಮೋಟಿವೇಶನ್ ತುಂಬ್ತಾರೆ ಅಂತಾರೆ. ಡ್ಯಾನ್ಸ್ ಮಾಡಿದ್ರೆ ಅವ್ರು ಬರೀ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ತಾರೆ. ಹಾಡು ಹೇಳಿದ್ರೆ ಅಯ್ಯೋ ಬರೀ ಹಾಡು ಹೇಳ್ತಾರೆ ಅಂತಾರೆ. ಕಾಮಿಡಿ ಮಾಡಿದ್ರೆ ಓ ನೋಡಪ್ಪ ಈ ಬಾಡಿಗೆ ಇದು ಕಾಮಿಡಿ ಬೇಕಾ ಅಂತಾರೆ. ಎಲ್ಲ ಮಾಡಿ ಎಲ್ಲರ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅಲ್ಲಿ. ಅವ್ರವ್ರನ್ನೇ ಅಯ್ಯೋ ಅವನ ಬರೀ ಮಾತಾಡ್ತಾನಪ್ಪ, ಇನ್ನೊಬ್ರು ಅಯ್ಯೋ ಸೈಲೆಂಟ್ ಆಗಿರ್ತಾರೆ. ಅವರವರಲ್ಲೇ ಪ್ರಶ್ನೆ ಉತ್ತರ ಅವರವರಲ್ಲೇ ಇದೆ. ನಾನೇನು ಮಾಡಿದ್ದೀನಿ ಅಂತಕ್ಕಿಂತ ಅಲ್ಲಲ್ಲೇ ಇದೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆಗೆ ನಮಗೆ ಎಲ್ಲ ಮಾಡಿದ್ರು ಕೂಡ ಅಲ್ಲಿ ವಾಪಸ್ ಬರೋ ಥರ ಆಗೋಯ್ತು. ಸೊ ನೆಕ್ಸ್ಟ್ ಏನಾದರೂ ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿ ಹೋಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.